ಸರ್, ಈ ನಿಮ್ಮ ಟಗರು ಸಾಕಾಣಿಕೆ ಉದ್ಯಮವನ್ನು ಹಂತ ಹಂತವಾಗಿ ಮೇಲ್ದರ್ಜೆಗೆ ತೊಗೊಂಡ್ತಾ ಬಂದರೆ ಅದಾದಮೇಲೆ ಇನ್ನೂ ಮೇಲ್ದರ್ಜೆಗೆ ಹೋಗಬೇಕಾ ಅಂತ ಅಂದ್ಕೊಂಡಾಗ ನೀವೇನಾದರೂ ಸರ್ಕಾರದ ಸಹಾಯಧನವನ್ನು ಅಥವಾ ಸರ್ಕಾರದಿಂದ ಯಾವುದಾದ್ರೂ ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರ? ಹಾಂ ಸರ್, ನಾವು ಏನು 100 ಟಗರು ಮರಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಮ್ಮದೊಂದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ನಾವು ಒಂದು FAO ಮಾಡ್ಕೊಂಡಿದ್ದೀವಿ. ನಾವೆಲ್ಲ ನಮ್ಮಲ್ಲಿರುವಂಥ ರೈತರು, ಸುತ್ತಮುತ್ತ ಹಳ್ಳಿಯಲ್ಲಿರುವಂಥ ರೈತರೆಲ್ಲರೂ ಸೇರಿಕೊಂಡು ಆ ದಿಶೆಯಲ್ಲಿ ಒಬ್ಬರು ನಮಗೆ ನಬಾರ್ಡದ ಕಾಂಬ್ಳೆ ಸರ್ ಅಂತೇಳಿ, ನಬಾರ್ಡ್ DDM ಅವರು, ನಮ್ಮ ಧಾರವಾಡದ್ದು. ಅವರು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿದಾಗ ರೈತರನ್ನ ಕುರಿತು ಒಂದು ಸಭೆ ಮಾಡುವಾಗ ಅವಾಗ, ಇಲ್ಲ ನೀವು ಕುರಿ ಸಾಕಾಣಿಕೆ ಭಾಳ ಚೆನ್ನಾಗಿ ಮಾಡಿದಿರಿ, ಸರ್ಕಾರದ ಯೋಜನೆಗಳನ್ನು ಯಾವುದಾದ್ರೂ ತಗೊಂಡಿದ್ದಾರಾ ಹೇಗೆ ಅಂತೇಳಿ ನಮ್ಮನ್ನು ಅವತ್ತು ದಿವಸ ಪ್ರಶ್ನೆ ಮಾಡಿದರು. ಇಲ್ಲ ಸರ್, ನಾವು ಯಾವುದೇ ರೀತಿ ಸರ್ಕಾರದ ಸಹಾಯಧನವನ್ನು ಪಡೆದುಕೊಂಡಿಲ್ಲ. ನಾವು ಸ್ವಂತ ಖರ್ಚಿನಲ್ಲಿ ನಾವು 50,000ದಿಂದ ಅವತ್ತಿಂದ ಇವತ್ತಿವರೆಗೂ ನಾವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ನಮಗೆ ಒಳ್ಳೆಯ ಲಾಭ ಇದೆ. ಸಹಾಯಧನ ಏನಾದರೂ ಮಾಡಿದರೆ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತೇಳಿ ಅಂದಾಗ, ಇಲ್ಲ NLM ಅಂತೇಳಿ ಒಂದು ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ ನೀವು ಕೂಡ ಅಪ್ಲೈ ಮಾಡಿದರೆ ಎಲಿಜಿಬಲ್ ಆಗ್ಬೋದು, ಮಾಡ್ಬೋದು, ನಿಮಗೆ ಶಕ್ಯ ಐತಿ ಅಂತೇಳಿ ಅವತ್ತಿನ ದಿವಸ ಕಾಂಬ್ಳೆ ಸರ್ ಹೇಳಿದಾಗ ನಾವು ಆಯ್ತು ಸರ್, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಅದು ಹೇಗೆ ಮಾಡೋದು ಅಂತ ಕೇಳಿದಾಗ ಅವರು ನಮ್ಮನ್ನು ಇಲ್ಲಿ ಬಂಡೇರಾವ್ ಪಟ್ವಾರಿ ಅಂತೇಳಿ ಒಬ್ಬರು ಸ್ಕೋಪ್ NGOದವರು ಬಂಡೇರಾವ್ ಪಟ್ವಾರಿ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ಅವ್ರ ಜೊತೆಗೂಡಿ ನಾವು ಅವತ್ತಿನ ದಿವಸ ಅಪ್ಲಿಕೇಶನ್ಗೆ ಏನೇನು ಬೇಕು, ನಾವು ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು, ನಂತರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ನಮಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿತ್ತು, ಡಾಕ್ಟ್ರು ಕೂಡ ನಮ್ಮ ಫಾರ್ಮ್ಗೆ ಆವಾಗವಾಗ ವಿಸಿಟ್ ಮಾಡ್ತಾಯಿದ್ರು. ಅವರು ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟರು. ನಂತರ ಬ್ಯಾಂಕ್ ಗ್ಯಾರಂಟಿ ಬೇಕು, ಅಂದರೆ ಸಾಲ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಬೇಕು. ಆ ರೀತಿ ಒಂದು ಯೋಜನೆ. ಆಮೇಲೆ ಯೋಜನೆ ಹೇಗಿತ್ತಂದ್ರೆ, ನಮ್ಗೆ ಒಂದು 500 ಮಾಡೋದು ಭಾಳ ಕಷ್ಟ ಆಗ್ಬೋದೇನೋ ಅಂತೇಳಿ ಅಂದ್ಕೊಂಡು ನಾವು ಒಂದು 200-300 ಕುರಿ ಸಾಕಾಣಿಕೆ ಮಾಡ್ಬೋದು ಆ ರೀತಿ ಅಂತ ಕೇಳಿದಾಗ, ಆವಾಗ NLM ಸ್ಕೀಮ್ ಅಂತೇಳಿ ಏನು ನಮಗೇನು ಪರಿಚಯ ಮಾಡಿಸಿದ್ರಲ್ಲ, NLM ಯೋಜನೆ ಅಡಿ, ಅಂದರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ, ರಾಷ್ಟ್ರೀಯ ಜಾನುವಾರು ಯೋಜನೆ ಅಂತೇಳಿ ಅವತ್ತಿನ ದಿವಸ ಭಾರತ ಸರ್ಕಾರದ ಒಂದು ಯೋಜನೆಯನ್ನು ನಮಗೆ ಪರಿಚಯಿಸಿಕೊಟ್ರೆ, ನಾವು 200ರಿಂದ ಒಂದು 300 ಮಾಡ್ಬೇಕಂತೇಳಿ ನಮ್ಮ ಆಸೆ ಇತ್ತು. ಅಂದ್ರೆ ನಮ್ಮ ಕೆಪಾಸಿಟಿ ಎಷ್ಟೈತಿ, ನಾವೇನು ಮಾಡೋಕ್ಕೆ ಸಾಧ್ಯ ಐತಿ, ಅಂದ್ರೆ ನಾವು ಈ ಲೇಬರ್ನ ಹೆಚ್ಚು ಮಾಡೋದು ಬೇಡ, ನಾವು ಸ್ವತಃ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಬ್ರದರು ನಾವು ಕೂಡ್ಕೊಂಡು ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೇಳಿದ್ವಿ. ಇಲ್ಲ, ಮಾಡಿದ್ರೆ ಮಿನಿಮಮ್ 500, ಮ್ಯಾಕ್ಸಿಮಮ್ಮು 500, ಅದ್ರಾಗ ಯಾವುದೇ ರೀತಿ ವೆರಿಯೇಷನ್ ಇರೋದಿಲ್ಲ ಅಂತೇಳಿ ಅವತ್ತಿನ ದಿವಸ ಹೇಳಿದರು. ಆಯ್ತು ಸರಿ, ಮಾಡೋಣ, ಹೇಗಾದರೂ ಮಾಡಿ ಒಟ್ಟು ನಾವು ಇದನ್ನು ದೊಡ್ಡ ಪ್ರಮಾಣದಾಗ ಮಾಡಬೇಕು, ನಾವು 4 ಮಂದಿಗೆ ಇಲ್ಲಿ ಆದರ್ಶ ರೈತರಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಅವತ್ತಿನ ದಿವಸ ಒಂದು 500 ಕುರಿ ಸ್ಕೀಮಿಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್. ಸರ್, NLM ಸ್ಕೀಮ್ ಬಗ್ಗೆ, ರಾಷ್ಟ್ರೀಯ ಜಾನುವಾರು ಯೋಜನೆ ಬಗ್ಗೆ ನಮ್ಮ ರೈತರಿಗೆ ಅದಕ್ಕಾದ ಮಾಹಿತಿ ಕೊಡಿ ಸರ್. NLM ಯೋಜನೆ ಅಂದರೆ ನಮಗೆಲ್ಲ ಗೊತ್ತಿರುವಂಗೆ ಇದರೊಳಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಈ ಥರ ಯೋಜನೆಗಳಲ್ಲಿ ಹಂದಿ ಸಾಕಾಣಿಕೆ ಕೂಡ ಇದೆ. ಈ ಯೋಜನೆಯಲ್ಲಿ ಇಷ್ಟು ಸಾಕಾಣಿಕೆಯನ್ನು ರೈತರಿಗೆ ಬಹುಪಯೋಗಿ, ಅಂದ್ರೆ ಈ ನಾವು ರೈತರಿಗೆ ಜೊತೆಗೆ ಏನೇನು ಕಸಬು ಮಾಡ್ತೇವೆ ಆ ಎಲ್ಲ ಉಪಯೋಗ ಆಗುವಂಥ ಯೋಜನೆಯನ್ನು ಈ NLM ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇದು ಭಾರತ ಸರ್ಕಾರದ ಒಂದು ಬಹುದೊಡ್ಡ ಯೋಜನೆ, ರೈತರಿಗೋಸ್ಕರ ಇರತಕ್ಕಂಥ ಭಾರತ ಸರ್ಕಾರದ ಒಂದು ಬಹುದೊಡ್ಡ ಯೋಜನೆ ಆಗೈತಿ. ಈ ಯೋಜನೆಯಲ್ಲಿ ನಾವು 50% ಸಬ್ಸಿಡಿಯನ್ನು ರೈತರಿಗೆ ನೇರವಾಗಿ ಅವ್ರ ಖಾತೆಗೆ ಬರುವಂಥದ್ದು ಒಂದು ವ್ಯವಸ್ಥೆ ಇದೆ. ಯಾವ ರೀತಿ ಅಂದರೆ, ಇವತ್ತು ನಾವು ಕುರಿ ಸಾಕಾಣಿಕೆ ಒಳಗೆ 20 ಲಕ್ಷದ ಏನಾರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅಂದರೆ, ನಾವು ಬ್ಯಾಂಕಿನ ಸಾಲದ ಸಹಯೋಗದ ಜೊತೆಗೆ ನಮ್ಗೆ ಅಲ್ಲಿ 10 ಲಕ್ಷದವರೆಗೆ ಸಬ್ಸಿಡಿಯನ್ನು ಕೊಡುವಂಥದ್ದು NLM ಯೋಜನೆಯಿಂದ ಇದೆ. ನಾವು ಇವತ್ತು 1 ಕೋಟಿ ಯೋಜನೆಯನ್ನು ನಾವು ಪ್ರಾಜೆಕ್ಟನ್ನು ರೆಡಿ ಮಾಡಿ ನಾವು 1 ಕೋಟಿ ಯೋಜನೆಯನ್ನು ಇವತ್ತು ಬ್ಯಾಂಕಿನ ಸಹಯೋಗದಲ್ಲಿ ಸಾಲ ಪಡೆದುಕೊಂಡು ಆ ಯೋಜನೆಯನ್ನು ಸ್ಟಾರ್ಟ್ ಮಾಡಿದರೆ, ಇವತ್ತು 50 ಲಕ್ಷ ಯೋಜನೆ, 50 ಲಕ್ಷ ರೂಪಾಯಿ ಸಬ್ಸಿಡಿ ಬರುವಂಥದ್ದು ಕೂಡ ಈ NLM ಯೋಜನೆಯಿಂದ ಇದೆ. ಆಮೇಲೆ ಈ ಯೋಜನೆಯಲ್ಲಿ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಹಾಗೆ ನಮ್ಮಲ್ಲಿ ಗಂಡು ಹೆಣ್ಣು ಇವರಿಗೆ ಇಷ್ಟು ಪರ್ಸೆಂಟು, ಹೆಣ್ಮಕ್ಳಿಗೆ ಇಷ್ಟು ಪರ್ಸೆಂಟು, ಅಂಗವಿಕಲರಿಗೆ ಇಷ್ಟು ಪರ್ಸೆಂಟು, ಇಂಥ ಜಾತಿಯವರಿಗೆ ಇಷ್ಟು ಪರ್ಸೆಂಟು ಸಬ್ಸಿಡಿ ಅಂತ ಯಾವುದೇ ರೀತಿ ಇಲ್ಲ. ರೈತರು ಎಲ್ಲರಿಗೂ ಕೂಡ ಸಮನಾಗಿ, ನಾವು ಯಾವ ರೈತರು ಕೂಡ ಇವತ್ತು ಅಪೇಕ್ಷೆ ಪಟ್ಟು ಈ ಯೋಜನೆ ಫಲಾನುಭವಿ ಆಗ್ತಾರೆ, ಅವರೆಲ್ಲರಿಗೂ ಕೂಡ 50% ಸಬ್ಸಿಡಿ ಬರುವಂಥ ಒಂದು ಬಹುದೊಡ್ಡ ಯೋಜನೆ NLM ಆಗಿದೆ.
ಇನ್ನು ಈ NLM ಯೋಜನೆಯನ್ನು ನಾವು ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕು. ಅಪ್ಲಿಕೇಶನ್ ಹಾಕಲು ಬೇಕಾಗಿರೋಂಥ ಏನು ಡಾಕ್ಯುಮೆಂಟ್ಸ್ ಏನದಾವೆ ಎಲ್ಲ KYC ಡಾಕ್ಯುಮೆಂಟ್ಸ್ ಎಲ್ಲ ಬೇಕು. ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಆಮ್ಯಾಗ ಜಗದ್ದು GPS ಫೋಟೋ, ಹೊಲದ ಉತ್ತಾರ, ತದನಂತರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಟ್ರೈನಿಂಗ್ ಸರ್ಟಿಫಿಕೇಟು, ಎಲ್ಲವನ್ನು ಆನ್ಲೈನ್ ಸೆಂಟರ್ಗೆ ತೊಗೊಂಡೋಗಿ ನಾವು ಆನ್ಲೈನ್ನಲ್ಲಿ NLM ಯೋಜನೆ ಅಡಿ ಅದರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನೂ ಕೂಡ ಬೇಕಾಗ್ತದೆ. ಪ್ರಾಜೆಕ್ಟ್ ರಿಪೋರ್ಟು, ಬ್ಯಾಂಕ್ ಗ್ಯಾರಂಟಿ, ಅಂದ್ರೆ ಬ್ಯಾಂಕ್ನವರು ನಾವು ಸಾಲ ಕೊಡ್ತೇವೆ ಅನ್ನೋದಕ್ಕೆ ಒಂದು ಲೆಟ್ರಿಗೆ ಸೈನ್ ಮಾಡಿ ಕೊಡಬೇಕು. ಅದರ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟು ಅದನ್ನು ಕೂಡ ನಾವು ನಮ್ಮ ಸಂಬಂಧಪಟ್ಟ ವೆಟನರಿ ಡಾಕ್ಟರ್ ಸರ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಕೂಡ ತಗೊಂಡು ಇದನ್ನೆಲ್ಲನೂ ಕೂಡಿ ಒಂದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಈ ಅಪ್ಲಿಕೇಶನ್ ಹಾಕಿದ ನಂತರ ಇದು ನೇರವಾಗಿ ನಮ್ಮ ರಾಜ್ಯ ಸರ್ಕಾರದ ಒಂದು ಆಫೀಸಿಗೆ, ಬೆಂಗಳೂರಿಗೆ ಇದು ಹೋಗುತ್ತೆ. ಪಶುಭವನ ಬೆಂಗಳೂರು ಅಂತ ಐತಿ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ಅಲ್ಲಿ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ. ಇದು ಆಧಾರ್ ಕಾರ್ಡು, ಇದು ಹೊಲದ ಉತ್ತಾರ, ಆನಂತರ ಈ ಸರ್ಟಿಫಿಕೇಟು, ಇವೆಲ್ಲ ಬ್ಯಾಂಕ್ ಡೀಟೇಲ್ಸು, ಇವೆಲ್ಲನೂ ಕೂಡ ಮ್ಯಾಚ್ ಆಗ್ತಾವೋ ಇಲ್ಲೋ, ಹೆಸರಲ್ಲಿ ಏನೋ ಮಿಸ್ಟೇಕ್ ಇದೆಯಾ, ಅಥವಾ ಇವರೆಲ್ಲನೂ ಕರೆಕ್ಟ್ ಆಗೈತೆ, ಲೀಸ್ ಐತೆ ಹೊಲನ, ಅಥವಾ ನಮ್ಮ ಲ್ಯಾಂಡ್ ಲೀಸಿಗೆ ಐತೆ, ಅಥವಾ ನಮ್ಮ ಸ್ವಂತ ಜಮೀನನ್ನ ಅದು, ಆಮ್ಯಾಗ ಇಲ್ಲ ಜಾಯಿಂಟ್ ಇದೀವ, ಈ ಥರ ಎಲ್ಲ ವೆರಿಫಿಕೇಷನ್ ಆಗಿ ಒಂದು ಸಣ್ಣ ಕರಪ್ಷನ್ ಇದ್ದರೂ ಕೂಡ ಅದು ವಾಪಸ್ ರಿಟರ್ನ್ ಆಗುತ್ತೆ ಅಪ್ಲಿಕೇಶನ್. ಈ ತಮಗೆ ಎಲ್ಲರಿಗೂ ಗೊತ್ತಿರಬೇಕು, NLM ಯೋಜನೆ ಅಡಿ ಯಾವುದೇ ರೀತಿ ಎಂದೂ ಇದು ಬ್ಯಾಂಕ್ನವ್ರು ರಿಜೆಕ್ಟ್ ಮಾಡದೆ ವಿನಃ ರಿಜೆಕ್ಟ್ ಆಗೋದೇ ಇಲ್ಲ ಅಪ್ಲಿಕೇಶನ್. ಈ ಯೋಜನೆಯಲ್ಲಿ ಅಪ್ಲಿಕೇಶನ್ ಹೆಂಗಿರ್ತೈತೆ ರೀ, ರಿಟರ್ನ್ ಆಗುತ್ತೆ. ಯಾವ ಕಾರಣಕ್ಕಾಗೈತಿ ಅಂತೇಳಿ ಅಲ್ಲಿ ರಿಮಾರ್ಕ್ಸ್ ಹಾಕಿರ್ತಾರೆ. ಆ ರಿಟರ್ನ್ ಆಗಿರೋಂಥ ರಿಮಾರ್ಕ್ಸ್ ನೋಡಿಬಿಟ್ಟು ಅದನ್ನು ಸರಿ ಮಾಡಿ ಕಲಿಸುವಂಥ ಕೆಲಸ ನಮ್ದಾಗಬೇಕು. ನಾವು ಯಾರ ಥ್ರೂ ಹಾಕಿರ್ತೀವಿ, ಅಂದ್ರೆ ಆನ್ಲೈನ್ಯಾಗ ನಾವು ಯಾರ ಥ್ರೂ ಹಾಕಿರ್ತೀವಲ್ಲ, ನಾವು ರೈತರಂದಾಗ ಅಷ್ಟು ನಾಲೆಜ್ ನಮ್ಗೆ ಇರೋದಿಲ್ಲ. ನಾನು ಅಪ್ಲಿಕೇಶನ್ ಹಾಕಿದಾಗ ಇದ್ರ ಬಗ್ಗೆ, NLM ಬಗ್ಗೆ ಭಾಳ ಜನರಿಗೆ ಏನೂ ಕೂಡ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ನಾನು ಆಗಿರ್ಬೋದು. ನಮ್ಮ ಅಪ್ಲಿಕೇಶನ್ ಹಾಕಿರೋದಕ್ಕಂತ ನಮ್ಮ ಆನ್ಲೈನ್ ಸೆಂಟರ್, ಅಂದ್ರೆ ನಂದು ಅಪ್ಲಿಕೇಶನ್ ಹಾಕಿದ್ದು ಗೌತಮ್ ಸರ್ ಅಂತೇಳಿ ತುಮಕೂರವರು. ಅವರು ಕೂಡ ನಮ್ಗೆ ಪಟವಾರಿ ಸರಿಂದ ಪರಿಚಯ ಆದವರು. ಅವರು ಅಪ್ಲಿಕೇಶನ್ ಹಾಕಿದಾಗ ಅವ್ರಿಗೂ ಕೂಡ NLM ಬಗ್ಗೆ ಅಷ್ಟಾಗಿ ಪೂರ್ತಿ ಡೀಪಾಗಿ ಗೊತ್ತಿರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಆದಾಗ ನಾನು ಹಾಕಿದಾಗ, ಅಂದರೆ ನಾನು ಅಪ್ಲಿಕೇಶನ್ ಹಾಕಿದ್ದು 2022 ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಅವಾಗ ಡೀಟೇಲ್ಸ್ ಆಗಿ ಏನೂ ಗೊತ್ತಿರಲಿಲ್ಲ. ಇವತ್ತಿನ ದಿನ ಎಲ್ಲ ಫಾಸ್ಟ್ ಆಗೈತಿ NLM ಬಗ್ಗೆ. ಫಾಸ್ಟ್ ಆದರೂ ಕೂಡ ಬಹುಜನ ರೈತರು ಇದ್ರ ಬಗ್ಗೆ ಭಯ ಪಟ್ಕೋತಾ ಇದ್ದಾರೆ. ಸಬ್ಸಿಡಿ ಬರುತ್ತೋ ಇಲ್ವೋ, ಎಲ್ಲಿ ಒಂದು ಸತಿ ಇದು ರಿಟರ್ನ್ ಆಯ್ತು ಅಂದರೆ ಅವರು ಭಯ ಪಟ್ಕೊತಾರೆ, ಇದು ರಿಟರ್ನ್ ಆಯಿತು ಇನ್ನು ಆಗೋದೇ ಇಲ್ಲ ಅಂತೇಳಿ. ನನ್ನ ಸುಮಾರು ಸತಿ ರಿಟರ್ನ್ ಆಗಿದೆ, ಕಡಿಮೆ ಅಂದರೂ ನಂದು ಒಂದು 19 ಸತಿ ರಿಟರ್ನ್ ಆಗಿದೆ 1 ಇಯರಲ್ಲಿ. 1 ವರ್ಷಕ್ಕೆ ನಂದು ಅಪ್ರೂವಲ್ ಆಗೈತಿ. 2023 ಫೆಬ್ರವರಿ ಒಳಗೆ ನಂದು ಅಪ್ರೂವಲ್ ಆಗೈತಿ. ಒಂದು 19 ಸತಿ ರಿಟರ್ನ್ ಆಗೈತಿ. ಯಾರೂ ಕೂಡ ಇದ್ರಾಗ ಭಯ ಪಡುವಂಥದ್ದಿಲ್ಲ, ಎಲ್ಲರಿಗೂ ಕೂಡ ಸಬ್ಸಿಡಿ ಬರ್ತೈತಿ. ಆದರೆ ಸರಿಯಾದ ದಾಖಲೆಗಳನ್ನು ನಾವು ಒದಗಿಸ್ಬೇಕು. ಮೊದಲಿಗೆ ನಾವು ಸಾಲವನ್ನು ಪಡೆದುಕೊಳ್ಳಲಿ ಬ್ಯಾಂಕಿನಲ್ಲಿ ಅರ್ಹರಿದೇವಿಲ್ಲೋ ಫಸ್ಟ್ ನಾವು ಹೋಗಿ ಬ್ಯಾಂಕಿಗೆ ಭೇಟಿಯಾಗಿ ಚೆಕ್ ಮಾಡಿಸ್ಬೇಕು. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವಂಗೆ ರೈತರು ಸಾಕಷ್ಟು ಸಾಲವನ್ನು ತಗೊಂಡು ಮರುಪಾವತಿ ಮಾಡಲಾಗದೆ ಸಿಬಿಲ್ನಲ್ಲಿ ಹೋಗಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಸಿಬಿಲ್ ಇಲ್ಲ ಅಂದರೆ ಯಾವುದೇ ಬ್ಯಾಂಕ್ನಲ್ಲಿ ಕೂಡ ಲೋನ್ ಕೊಡೋದೇ ಇಲ್ಲ. ಹಾಗಾಗಿ ನಾವು ಮೊದಲು ನಮ್ಮ ಸಿಬಿಲ್ ಚೆಕ್ ಮಾಡಿಸ್ಬೇಕು. ಆಮೇಲೆ ನಮ್ಮ ಲ್ಯಾಂಡ್ ಮೇಲೆ ನಮ್ಗೆ ಇಷ್ಟು ಲೋನ್ ಕೊಡ್ತಾರೋ ಇಲ್ಲೋ ನಾವು ಮೊದಲ ಬ್ಯಾಂಕಿನಲ್ಲಿ ಕನ್ಫರ್ಮ್ ಮಾಡಿಕೊಂಡು, ತದನಂತರ ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಆನ್ಲೈನ್ನಲ್ಲಿ ಹಾಕಬೇಕು. ಭಾಳಷ್ಟು ಜನ ರೈತರು ಆನ್ಲೈನ್ನಾಗ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟಾರೆ, ಬ್ಯಾಂಕಿಗೆ ಬಂದವು, ಬ್ಯಾಂಕ್ನಾಗ ಇವತ್ತು ಮ್ಯಾನೇಜರ್ ಲೋನ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಲೋನ್ ಕೊಡೋದಿಲ್ಲ ಅಂತ ಅನ್ನೋಕೆ ಒಂದಷ್ಟು ಮಂದಿಗೂ ಬಲವಾದ ಕಾರಣ ಅದಾವೆ. ಅವ್ರು ಸಿಬಿಲ್ ಇಲ್ಲೋ, ಅಥವಾ ಅಷ್ಟು ಬೆಲೆ ಬಾಳುವಂಥ ಆಸ್ತಿ ಅವ್ರ ಹತ್ರ ಇಲ್ಲೋ, ಹಂಗೆ ಅನೇಕ ಕಾರಣಗಳದಾವೆ. ಇಲ್ಲ ಲೀಸ್ ಲ್ಯಾಂಡು, ಆ ಥರ ಇದ್ರ ಮ್ಯಾಗ ಬ್ಯಾಂಕಿನೂ ಪ್ರೊಸೀಜರ್ ಇರ್ತಾವೆ, ಆ ಥರ ಕೊಡೋಕ್ಕಾಗಿಲ್ಲ. ಕೆಲವೊಂದು ಬ್ಯಾಂಕ್ನಾಗ ಅವರು ಅದೇನು ಸಬ್ಸಿಡಿ ಬರ್ತೈತೆ ಇಲ್ಲೋ ಗ್ಯಾರಂಟಿ ಇಲ್ಲ, ನಮ್ಗೆ NLM ಅಂದ್ರೆ ಗೊತ್ತಿಲ್ಲ, ಕೊಡೋಕ್ಕಾಗಲ್ಲ ಅಂತ ಹೀಗೂ ಕೂಡ ಕೆಲವೊಂದು ಬ್ಯಾಂಕ್ನಾಗ ಆಗ್ಯಾವು. ಈ ಮೂಲಕ ಎಲ್ಲ ರೈತರ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ಕೂಡ ಮೊದಲಿಗೆ ಹೋಗಿ ಫಸ್ಟ್ ಬ್ಯಾಂಕ್ ಅಪ್ರೋಚ್ ಆಗ್ರಿ. ಬ್ಯಾಂಕ್ನಾಗ ನಿಮಗೆ ಲೋನ್ ಕೊಡ್ತಾರೆ ಇಲ್ಲೋ, ಆಮ್ಯಾಗ ನೀವು ಎಷ್ಟೊಂದು ಮಾಡ್ಬೇಕು ಅಂದ್ಕೊಂಡಿರಿ, 20 ಲಕ್ಷ, 40 ಲಕ್ಷ, 60 ಲಕ್ಷ, 80, 1 ಕೋಟಿ ಮಾಡ್ಬೇಕಂದ್ರೆ ನನಗೆ ಇಷ್ಟು ಲೋನ್ ಕೊಡ್ತೀರಿ, ಹೆಂಗೆ ನಾನು NLMನಾಗ ಅಪ್ಲಿಕೇಶನ್ ಹಾಕ್ತೇನೆ ಅಂತೇಳಿ
ಒಂದು ಕ್ಯಾಶುವಲ್ ಆಗಿ ಒಂದು ಸತಿ ಭೇಟಿಯಾಗಿ ಕೇಳಿ ಅವ್ರು ಕೊಡ್ತೇವೆ ಅಂದ ನಂತರ ಅಪ್ಲಿಕೇಶನ್ ಹಾಕಿ, ಅಂದ್ರೆ ಅವ್ರ ಲೆಟ್ರ್ನೂ ಇರ್ತದೆ, ಅದಕ್ಕೆ ಸೈನ್ ಮಾಡಿ ಕೊಟ್ಟಿರ್ತಾರೆ. ನೀವು ಅದನ್ನು ಹಾಕಿದ ನಂತರ ಸುಮಾರು ಇಲ್ಲಿ ಅಡೆತಡೆಗಳು ಬರ್ತಾವೆ. ಇದು CEC ಪಾಸಾಗಿ ನಮ್ಮ ಸಬ್ಸಿಡಿ ಬರೋವರೆಗೂ ಅಂದ್ರೆ ಸುಮಾರು ಅಡೆತಡೆಗಳು ಬರ್ತಾವೆ. ನಮ್ಮಲ್ಲಿ ತಾಳ್ಮೆ ಭಾಳ ಬೇಕು, ಪೇಷನ್ಸ್ ಭಾಳ ಮುಖ್ಯ ರೈತರಿಗೆ. ಆ ತಾಳ್ಮೆಯಿಂದ ಇದ್ದು ಅದನ್ನು ತಗೊಳ್ಳೋಂಥ ಕೆಲಸ ಎಲ್ಲರೂ ಮಾಡಬೇಕು. ಇದು ಈಗೇನು SIA ಮುಗಿದ ನಂತರ, SIA ಆದ ನಂತರ ಇದು ಸುಮಾರು ಒಂದು 7 ಸ್ಟೆಪ್ಗಳಲ್ಲಿ ಅಪ್ಲಿಕೇಶನ್ ಮೂವ್ ಆಗುತ್ತೆ. ಅದು ಬಂದ್ಬಿಟ್ಟು ಏನೇನಂದ್ರೆ, ಫಸ್ಟಿಗೆ ಅಪ್ಲಿಕೇಶನ್ ಪ್ರೊಸೆಸ್ ಅಂತೇಳಿ ಬರ್ತೈತಿ. ಅಪ್ಲಿಕೇಶನ್ ಪ್ರೊಸೆಸ್ ಅಂದ್ರೆ ನಾವು ಅಪ್ಲಿಕೇಶನನ್ನು ಆನ್ಲೈನ್ಯಾಗ ಫಿಲ್ ಮಾಡ್ತೀವಿ. ಆದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್, ಏನೇನು ಅಪ್ಲಿಕೇಶನ್ ನೊಳಗೆ ಫಿಲ್ ಮಾಡೀವಿ ಅಂದ್ರೆ, ಇವತ್ತು ನಂದು 281/1 ಸರ್ವೆ ನಂಬರ್ನಲ್ಲಿ 2 ಎಕರೆ 15 ಗುಂಟೆ ಜಮೀನಿದೆ ಅಂತೇಳಿ ಅಪ್ಲಿಕೇಶನ್ನಾಗ ಫಿಲ್ ಮಾಡೇನಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ಅಪ್ಲೋಡ್ ಮಾಡ್ಬೇಕು. ಅವತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿವಂದ್ರೆ ಆಧಾರ್ ಕಾರ್ಡ್, ಅದೇ ರೀತಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದರೆ ಪ್ಯಾನ್ ಕಾರ್ಡನ್ನು ನಾವು ಅವತ್ತು ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡನೇ ಸ್ಟೆಪ್ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲನೂ ನಾವು ಏನೇನು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅವನ್ನೆಲ್ಲನೂ ಅಪ್ಲೋಡ್ ಮಾಡುವಂಥದ್ದು. ಮೂರನೇದು ಬಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಮಾರ್ಕಿಂಗ್ ಅಂತೇಳಿ, ಅಂದರೆ ಇವೆಲ್ಲನೂ ಡಾಕ್ಯುಮೆಂಟಿಗೆ ಮತ್ತು ನಾವು ಅಪ್ಲಿಕೇಶನ್ ಏನು ಫಾರ್ಮ್ ತುಂಬಿದ್ದೀವಲ್ಲ ಆನ್ಲೈನಲ್ಲಿ, ಅದಕ್ಕೆ ಮ್ಯಾಚ್ ಇದೆ ಇಲ್ಲೋ ಅಥವಾ ಏನಾದರೂ ಸ್ಮಾಲ್ ಮಿಸ್ಟೇಕ್ ಇದೆ ಅದನ್ನೆಲ್ಲನೂ ಚೆಕ್ ಮಾಡಿಬಿಟ್ಟು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಮಾರ್ಕಿಂಗ್ ಅಂತೇಳಿ ಅಲ್ಲಿ ಮಾರ್ಕ್ ಆಗಿ ಪಾಸ್ ಆಗುತ್ತೆ. ತದನಂತರ ಅದು ಎಲ್ಲಿ ಬರುತ್ತೆ, ಅಲ್ಲಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಮಾರ್ಕಿಂಗ್ ಆದ ನಂತರ ಬ್ಯಾಂಕಿಗೆ ಬರುತ್ತೆ. ಬ್ಯಾಂಕ್ನವ್ರದ್ದು ಏನು ಕೆಲಸ ಆವಾಗ ಅಂದರೆ, ಅಲ್ಲಿಂದ ಬ್ಯಾಂಕ್ನವರು ಸ್ಟಾರ್ಟ್ ಆಗುತ್ತೆ ಕೆಲಸ. ಬ್ಯಾಂಕ್ನವರು ಸ್ಯಾಂಕ್ಷನ್ ಲೆಟ್ರನ್ನ ಅಪ್ಲೋಡ್ ಮಾಡಬೇಕು. ಸುಮಾರು ಸಲ ಎಲ್ಲ ಬ್ಯಾಂಕ್ಗಳಲ್ಲಿ ನನಗೆ ಪರಿಚಯ ಇದ್ದವರು ಭಾಳಷ್ಟು ಜನ ಈಗ NLMನಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಗೊತ್ತಿರುವಂಗೆ ಎಲ್ಲರೂ ಬ್ಯಾಂಕ್ ಸ್ಯಾಂಕ್ಷನ್ ಮೆಮೊ ಅಂತೇಳಿ ಅಪ್ಲೋಡ್ ಮಾಡಿದ್ರು. ಅದು ಮೆಮೊ ಅಂತೇಳಿ ಅಂದ್ರೆ ಅಲ್ಲಿ ಕನ್ಸಿಡರ್ ಆಗಲಿಲ್ಲ. ಸ್ಯಾಂಕ್ಷನ್ ಲೆಟರ್ ಅಂತೇಳಿ ಯಾರು ಅಪ್ಲೋಡ್ ಮಾಡಿದ್ದಾರೆ ಅಷ್ಟು ನೀಟಾಗಿ ಕರೆಕ್ಟಾಗಿ, ಅಂದರೆ ಇಷ್ಟು ಸಾಲ, ಇಷ್ಟು ಪ್ರಾಜೆಕ್ಟ್ ಕಾಸ್ಟು, ಇಷ್ಟು ಸಾಲ, ಇಷ್ಟು ಅವ್ರದ್ದು ಮಾರ್ಜಿನ್ ಮನಿ, ಇಷ್ಟು ಸಬ್ಸಿಡಿ, ಇಷ್ಟು ಇದನ್ನು ಡೀಟೇಲ್ಸಾಗಿ ಹಾಕಿ ಅದರಲ್ಲಿ ಒಂದು ಲೆಟರ್ ಇಟ್ಟಿದೆ. ಆ ಲೆಟರ್ ಹೆಡ್ಡಲ್ಲಿ ಕರೆಕ್ಟಾಗಿ ತುಂಬಿ ಸ್ಯಾಂಕ್ಷನ್ ಲೆಟರ್ ಅಂತ ಯಾರು ಅಪ್ಲೋಡ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಯಾಂಕ್ಷನ್ BG ಸೆಕ್ಷನ್ ಅಲ್ಲಿಂದ ಪಾಸ್ ಆಗೋಯ್ತು. ಅದಾದ ನಂತರ ಬ್ಯಾಂಕ್ ಲೋನ್ BG ಸೆಕ್ಷನ್ ಏನು ಪಾಸ್ ಆಯ್ತಲ್ಲ, ಅಲ್ಲಿಂದ SLEC ಅಂತೇಳಿ ಸ್ಟೇಟ್ ಲೆವೆಲ್ ಏನು SLEC ಅಂತ ಒಂದು ಕಮಿಟಿ ಇದೆ ಈ NLM ಬಗ್ಗೆ. ಈ SLEC ಇದೇನಿದೆಯಲ್ಲ ಸ್ಟೇಟ್ ಲೆವೆಲ್ ಕಮಿಟಿ, ಆ ಕಮಿಟಿಯಲ್ಲಿ ಇದು ಎಲ್ಲನೂ ಸರಿ ಇದೆಯಾ, ಇವರು ಬ್ಯಾಂಕ್ನವ್ರು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು, ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ದು, ಈ ಡಾಕ್ಯುಮೆಂಟ್ಸು ಇವೆಲ್ಲನೂ ಸರಿ ಇದೆಯಾ, ಇವ್ರಿಗೆ ಕೊಡ್ಬೋದಾ ಅಂಥೇಳಿ ಅವರು ಕೂಡ ಅಲ್ಲಿ ವೆರಿಫೈ ಮಾಡಿ ಒಂದು ಮೀಟಿಂಗ್ ಆಗುತ್ತೆ ಪ್ರತಿ ಮಂತ್, ಎವ್ರಿ ಮಂತ್ ಒಂದೊಂದು ಸತಿ, 1 ಮಂತ್ ಲೇಟನೂ ಆಗುತ್ತೆ, ಎವ್ರಿ ಮಂತ್ ಒಂದು ಸತಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ನಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದ್ದು ಆ ಮೀಟಿಂಗಲ್ಲಿ ಇದಾಗಬೇಕು, ಏನು ಪಾಸ್ ಆಗಬೇಕು. ಆವಾಗ SLEC ಅಂದರೆ ಸ್ಟೇಟ್ ಲೆವೆಲಿಂದ ಅವತ್ತು ಕಂಪ್ಲೀಟ್ ಆಯಿತು. ಅಲ್ಲಿಂದ CEC ಸೆಂಟ್ರಲಿಗೆ ಹೋಗುತ್ತೆ. ಸೆಂಟ್ರಲಿಗೆ ಹೋಗ್ಬಿಟ್ಟು ಈ SLECಯಲ್ಲಿ ಪಾಸ್ ಆದ ನಂತರ ಸೆಂಟ್ರಲಿಗೆ ಹೋಗುತ್ತೆ. ಅಲ್ಲಿಯೂ ಕೂಡ ಸ್ಕೂಟ್ನಿ ಆಗುತ್ತೆ ನಮ್ಮ ಅಪ್ಲಿಕೇಶನ್. ಅಲ್ಲಿ ಕೂಡ ಮೊದಲಿಗೆ ಒಂದು ಸತಿ ಸ್ಕೂಟ್ನಿ ಆಗಿ ಅಲ್ಲಿಯೂ ಒಂದು ಮೀಟಿಂಗ್ ಆಗುತ್ತೆ. ಅಲ್ಲೇ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸತಿ ಅಲ್ಲಿಯೂ ಕೂಡ ಮೀಟಿಂಗ್ ಆಗುತ್ತೆ. ಆ ಸ್ಕೂಟ್ನಿಯಲ್ಲಿ ಕೂಡ ಏನೂ ಒಂದು ಸಣ್ಣ ವೆರಿಫಿಕೇಷನ್ ಆಗಿರಬಾರ್ದು, ಅಂದ್ರೆ ತಪ್ಪಾಗಿರಬಾರ್ದು, ಏನು ಕೂಡ ಅಪ್ಲಿಕೇಶನ್ ಆಗಿರ್ಬೋದು. ಅಲ್ಲಿ ಸುಮಾರು ಈ ಸಲ ನಾನು ನೋಡಿದಂಗೆ ಲಾಸ್ಟ್ CEC ಮೀಟಿಂಗಲ್ಲಿ ಆಗಿರೋದು ಈ ಲೀಸ್ ಲ್ಯಾಂಡ್ ಬಗ್ಗೆ ಭಾಳ ಜನದ್ದು ರಿಟರ್ನ್ ಆಗಿದ್ದಾವೆ, ಅಪ್ಲಿಕೇಶನ್ ರಿಟರ್ನ್ ಆಗಿದ್ದಾವೆ. ಯಾರು ಓನ್ ಲ್ಯಾಂಡ್ ಯಾರು ಅದಾವಲ್ಲ ಅದು ಲೀಸ್ ಲ್ಯಾಂಡಿಗೆ ಸ್ವಲ್ಪ ಅವರು ಟೈಮಿಂಗ್ ಕೊಟ್ಟಿದ್ದಾರೆ. ಇಷ್ಟು ಈಗ ನಾವು ಅಪ್ಲಿಕೇಶನ್ ಹಾಕಿದ ಟೈಮ್ನಾಗ ಲೀಸ್ ಲ್ಯಾಂಡ್ ಅದು ನಮ್ಮದು ಆಲ್ರೆಡಿ ಇತ್ತಂದ್ರೆ, ಲೀಗಲಾಗಿ ಲೀಸ್ ಲ್ಯಾಂಡ್ ಮಾಡಿದ್ದಿತ್ತಂದ್ರೆ ಅದು ಪಾಸ್ ಆಗಿದೆ. ಯಾವುದು ಅಪ್ಲಿಕೇಶನ್ ಹಾಕಿದ ನಂತರ ಇವರು ಲೀಸಿಗೆ ಮಾಡ್ಕೊಂಡಿದ್ದಾರಲ್ಲ, ಆ ಅಪ್ಲಿಕೇಶನ್ ಎಲ್ಲ ರಿಟರ್ನ್ ಆಗುವಂಥ ಕೆಲಸ ಅಲ್ಲಿ ಕೂಡ ಆಗಿದೆ. ಈ CEC ಅಪ್ರೂವಲ್ ಆದ ನಂತರ ಇದು ಫೈನಲ್ ಸ್ಟೇಜು ಎಲ್ಲಿ ಬರುತ್ತೆ, ಡಿಸ್ಬರ್ಸ್ ಬ್ಯಾಂಕಿಗೆ ಬರುತ್ತೆ. CEC ಅಪ್ರೂವಲ್ ಆದ ನಂತರ CEC ಅವರು ಬ್ಯಾಂಕಿಗೆ ಏನು ನೀವು ಲೋನ್ ಡಿಸ್ಬರ್ಸ್ ಮಾಡಿರಿ ಅಂಥೇಳಿ ಒಂದು ಮೇಲ್ ಮಾಡ್ತಾರೆ. ಅಲ್ಲಿ ಬ್ಯಾಂಕ್ ಒಳಗೆ ನಾವು ನೋಡ್ಬೇಕು. ಅದನ್ನು ನೋಡಿದ ನಂತರ ಬ್ಯಾಂಕ್ನವರು CEC ಅಂದ್ರೆ ಲೋನ್ ಡಿಸ್ಬರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲೋನನ್ನು ನಾವು ಯಾವ ರೀತಿ ತೊಗೋಬೇಕಂದ್ರೆ, ನಾವು ಅದು ಡೆಬಿಟ್ ಅಕೌಂಟ್ ಇದ್ದಂಗೆ ಲೋನಿಂದು ಎಷ್ಟು ರೊಕ್ಕನ ನಾವು ಇವತ್ತು ಡ್ರಾ ಮಾಡ್ಕೊತೀವಿ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಇರ್ತೈತಿ.
ನಾವು ಈ NLM ಯೋಜನೆ ಒಳಗೆ ಲೋನ್ ಏನು ತೊಗೊತೀವಲ್ಲ ಅದು ನಮ್ದು ಇವತ್ತು ಸಪೋಸ್ ಒಂದು 80 ಲಕ್ಷ ಲೋನ್ ಆಗಿದೆ. 80 ಲಕ್ಷದಲ್ಲಿ ನಾವು ಇವತ್ತು ಒಂದು 5 ಲಕ್ಷ ರೂಪಾಯಿ ನಾವು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಕೆಬ್ನಾನು ತಗಡು ಅಥವಾ ಮೆಸ್ಸು ಏನೋ ಒಂದು ಮ್ಯಾಟು ಈ ಥರ ಪರ್ಚೇಸ್ ಮಾಡೋಕೆ ಒಂದು 5 ಲಕ್ಷ ರೂಪಾಯಿ ನಾವು ಇವತ್ತು ಡಿಸ್ಪರ್ಸ್ ಮಾಡ್ಕೊಂಡಿವಿ ಅಂದರೆ 5 ಲಕ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಉಳಿದ 75 ಲಕ್ಷಕ್ಕೆ ಅದು ಲೋನ್ ಇದು ಇಂಟ್ರೆಸ್ಟ್ ಇರೋದೇ ಇಲ್ಲ. ಆ ರೀತಿ ನಮ್ಗೆ ಏನೇನು ಅವಶ್ಯಕತೆ ಸಾಮಾನು ಅವತ್ತಿಂದ ಸ್ಟಾರ್ಟ್ ಮಾಡೋಕ್ಕೆ ನಾವು ಏನೇನು ಅವಶ್ಯಕತೆ ಇದೆಯಲ್ಲ ಅವನ್ನೆಲ್ಲನೂ ತಗೋತಾ ಹೋಗ್ಬೇಕು. ಇದರಲ್ಲಿ ಮಧ್ಯದಲ್ಲಿ ನಾನು ಒಂದು ಮಿಸ್ ಮಾಡಿದೆ ಏನಂದರೆ SLSಗೂ ಮುಂಚೆ ಒಂದು ಸತಿ ವೆಟ್ನರಿ DD ಅವ್ರು ಬಂದು ನಮ್ಮ ಸೈಟ್ ವಿಸಿಟ್ ಮಾಡಿ GPS ಫೋಟೋ ಅಪ್ಲೋಡ್ ಮಾಡ್ತಾರೆ. ಆವಾಗ ನಾವು ಮೊದಲು ಕಳಿಸಿರೋ GPS ಫೋಟೋಗೂ ನಂತರ ಅವ್ರು ಬಂದಾಗ GPS ಏನು ಮಾಡಿರ್ತಾರಲ್ಲ ಫೋಟೋಗೂ ಎರಡಕ್ಕೂ ಟ್ಯಾಲಿ ಆಗಬೇಕು. ಅಲ್ಲಿ GPS ವೆರಿಫಿಕೇಷನ್ ಆದರೂ ಕೂಡ SLSC ಒಳಗೆ ರಿಟರ್ನ್ ಆಗುತ್ತೆ. ಇದು SLSCಗಿಂತ ಬಿಫೋರ್ ನಾನು ಹೇಳ್ತಾ ಇರೋದು ಅಲ್ಲಿ ಕೂಡ ಇರುತ್ತೆ. ಆಮೇಲೆ ಪ್ರತಿಯೊಂದು ಅಪ್ಲಿಕೇಶನ್ ಏನು ನಾವು ಹಾಕಿರ್ತೀವಲ್ಲ ಎಲ್ಲ ಡಾಕ್ಯುಮೆಂಟ್ಸ್ನು ಒಂದು ಫೈಲ್ ಮಾಡಿ ಇಟ್ಕೋಬೇಕು. ಸುಮಾರು ಸರಿ ನಮ್ಗೆ ಇಲ್ಲಿ ನಮ್ಮ ವೆಟ್ನರಿ DD ಅವರು ಅದನ್ನ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಯಾಕಂದರೆ ಅವ್ರಿಗೇನಾದರೂ ವೇರಿಯೇಷನ್ನು ಸ್ವಲ್ಪ ಏನಾರ ಕನ್ಫ್ಯೂಷನ್ ಇತ್ತಂದರೆ ಅವರು ಏನೋ ರಾಜ್ಯದಿಂದ ಒಂದು ಬೆಂಗಳೂರಿಂದ ಒಂದು ಲೆಟರ್ ಬರುತ್ತೆ, ಇಲ್ಲ ಇವ್ರದ್ದು ಇದೆಲ್ಲ ಕ್ಲಿಯರ್ ಐತಿಲ್ಲ ನೋಡ್ರಿ ಸ್ವಲ್ಪ ಅಂತೇಳಿ ಲೆಟರ್ ಬಂದಾಗ ಅವರು ನಮಗೆ ಕಾಲ್ ಮಾಡಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ ಅಂತ ಹೇಳ್ತಾರೆ. ಇದು ಸುಮಾರು ಸಲ ಒಂದು 2-3 ಸತಿ ನಾನು ಡಾಕ್ಯುಮೆಂಟ್ಸ್ ಒಯ್ದು ಕೊಟ್ಟಿದ್ದೀನಿ ಯಾರಿಗೆ ವೆಟ್ನರಿ DD ಅವರಿಗೆ. ಅದು ಅವ್ರ ಕ್ಲಿಯರಿಫಿಕೇಷನ್ ಆದ ನಂತರ SLSC ಪಾಸ್ ಆಗುತ್ತೆ. ಆ ನಂತರ CC, ಆ ನಂತರ ಬ್ಯಾಂಕ್ ಡಿಸ್ಪರ್ಸು. ಬ್ಯಾಂಕ್ನವರು ಡಿಸ್ಪರ್ಸ್ ಮಾಡಿದ ನಂತರ ಇವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಂದು ಅವಾಗ ಅಪ್ಲಿಕೇಶನ್ ಹಾಕಿದಾಗ ನಂದು ಬ್ಯಾಕ್ ಎಂಡ್ ಸಬ್ಸಿಡಿ ಸರ್. ಬ್ಯಾಕ್ ಎಂಡ್ ಸಬ್ಸಿಡಿ ಅಂದರೆ ನಾನು 50% ಕೆಲಸ ಮಾಡಿದ ನಂತರ ಅರ್ಧ ಸಬ್ಸಿಡಿ ಬರ್ತೈತಿ. ಅಂದರೆ ನಂದು ಈಗ ನಾನು 1 ಕೋಟಿ ಪ್ರಾಜೆಕ್ಟ್ ನಾನು ಮಾಡಿರೋದು ಒಂದು 5 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ನನಗೆ ಸಬ್ಸಿಡಿ ಬರಬೇಕು. ಅದ್ರಾಗ 25 ಲಕ್ಷ ರೂಪಾಯಿ ಸಬ್ಸಿಡಿ ಯಾವಾಗ ಬರ್ತೈತಿ 50% ಕೆಲಸ ಅಂದರೆ ನಾನು 50 ಲಕ್ಷ ರೂಪಾಯಿ ಕೆಲಸ ಅಂದರೆ ಶರ್ಟ್ ಗಿಡ್ಡೋದು ಎಲ್ಲ ಕಂಪ್ಲೀಟ್ ಮಾಡಿದ ನಂತರ ನನಗೆ 25 ಲಕ್ಷ ರೂಪಾಯಿ ಬರ್ತೈತಿ. ಆ ನಂತರ ನಾನು 1 ಕೋಟಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ ನಂತರ ಇನ್ನು 25 ಲಕ್ಷ ರೂಪಾಯಿ ಅಂದರೆ ಅವತ್ತಿಗೆ ನಾನು ಕಂಪ್ಲೀಟಾಗಿ ಒಂದು 50 ಲಕ್ಷ ರೂಪಾಯಿ ಸಬ್ಸಿಡಿ ಬರುವಂಥದ್ದು ಆಗ್ತೈತಿ. ಇವತ್ತಿಂದ ಫ್ರಂಟ್ ಆ್ಯಂಡ್ ಸಬ್ಸಿಡಿ ಇದೆ, ನನಗೆ ಅವಾಗ ಇರಲಿಲ್ಲ, ಇವತ್ತಿಂದಿದೆ. ನಾನು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅವತ್ತೇ ಅದು 25% ಅಂದರೆ 25 ಲಕ್ಷ ನನಗೆ ಆಲ್ರೆಡಿ ಸಬ್ಸಿಡಿ ಬರ್ತೈತಿ. ಇವತ್ತು ಯಾರು ಅಪ್ಲಿಕೇಶನ್ ಹಾಕ್ಯಾರಲ್ಲ ಫ್ರಂಟ್ ಆ್ಯಂಡ್ ಸಬ್ಸಿಡಿ ಒಳಗೆ ಅವ್ರಿಗೆಲ್ಲ ಅಡ್ವಾನ್ಸೇ ಬರ್ತೈತಿ. ಆದರೆ ಇನ್ನು 25% ಏನು ಬರಬೇಕಲ್ಲ, ಏನು 50 ಲಕ್ಷದಾಗ 25 ಲಕ್ಷ ಏನು ಬರಬೇಕು, ಆ 25 ಲಕ್ಷ ಕಂಪ್ಲೀಟ್ ಪ್ರಾಜೆಕ್ಟ್ ಅಂತ. ಅಂದರೆ ಪ್ರಾಜೆಕ್ಟ್ ಒಳಗೆ ನಾವು ಏನೇನು ಕಾಣಿಸಿರ್ತೇವೆ, ಇಷ್ಟು ಸ್ಕ್ವೇರ್ ಫೀಟ್ ಶೆಡ್ ಹಾಕಬೇಕು, ಕಿಡ್ಸ್ ಶೆಡ್ಡು, ಆನಂತರ ಲೇಬರ್ ಶೆಡ್ಡು, ಆನಂತರ ಫೀಡ್ ಸ್ಟಾಕ್ ಶೆಡ್ಡು, ಆಮೇಲೆ ಶೈಲೇಜ್ ಘಟಕ, ಚಾಪ್ ಕಟ್ರು, ನೀರಿನ ವ್ಯವಸ್ಥೆ, ಬೋರು, ಕಲ್ಟಿವೇಷನ್ನು ಇವೆಲ್ಲವೂ ಕೂಡ ಈ ಟೋಟಲಾಗಿ ಪ್ರಾಜೆಕ್ಟಲ್ಲಿ ಇರುತ್ತೆ. ಇದನ್ನೆಲ್ಲನೂ ಕಂಪ್ಲೀಟಾಗಿ ನಾವು ಯಾವತ್ತು ಮಾಡ್ತೀವಿ ಟೋಟಲ್ ಇನ್ಶೂರೆನ್ಸ್ ಹಿಡ್ಕೊಂಡು ಎಲ್ಲ ಏನು ಕುರಿ ಸಾಕಾಣಿಕೆ ಇರ್ಬೋದು, ಆಡು ಸಾಕಾಣಿಕೆ ಇರ್ಬೋದು, ಅನಿಮಲ್ಸಿಗೆಲ್ಲಕ್ಕೂ ಕೂಡ ಇನ್ಶೂರೆನ್ಸ್ ಕಂಪ್ಲೀಟಾಗಿ ಮಾಡಿ ಇನ್ಶೂರೆನ್ಸ್ ಕಾಪಿ ಪ್ಲಸ್ ಕೌಂಟಿಂಗ್ ಅವರು ಕೂಡ ಬಂದು ಕೌಂಟಿಂಗ್ ಮಾಡ್ತಾರೆ. ಇದಾದ ನಂತರ ನಾವು ಸೆಕೆಂಡ್ ಸಬ್ಸಿಡಿಗೆ ಅಂದರೆ 2ನೇ ಸಬ್ಸಿಡಿ 25% ಏನು ಬರುತ್ತಲ್ಲ ಆ ಸಬ್ಸಿಡಿಗೆ ಅವತ್ತೇ ನಾವು ಎಲಿಜಿಬಲ್ ಆಗ್ತೀವಿ. ಎಲ್ಲರಿಗೂ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಏನೈತಂದ್ರೆ ಸಾಕಷ್ಟು ಜನ ಮಾಡೋಕ್ಕೋಗಿ ನಡುವೆ ಯಾಕೆ ಡ್ರಾಪ್ ಮಾಡತ್ತಾರಂದ್ರೆ ಸಬ್ಸಿಡಿ 50 ಲಕ್ಷ ಬಂದುಬಿಡ್ತೈತಿ, ಆ 50 ಲಕ್ಷದಾಗ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೋದು ಅನ್ನೋದೊಂದು ತಪ್ಪು ತಿಳುವಳಿಕೆ ನಮ್ಮ ರೈತ ಬಾಂಧವರಲ್ಲಿ ಐತಿ. ಅದಕ್ಕೆ ನಾನು ಈ ಮೂಲಕ ಅವರಿಗೆ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಯಾವುದೇ ರೀತಿಯ ಸಬ್ಸಿಡಿ ನಮ್ಮ ಕೈಯಾಗ ಕೊಡೋದಿಲ್ಲ. ದುಡ್ಡನ್ನು ಅದು ನಮ್ಮ ಲೋನ್ ಅಕೌಂಟಿಗೆ ಬಂದು ಹೋಲ್ಡ್ ಆಕೈತಿ. ನಮ್ಮ ಲೋನ್ ಅಕೌಂಟಿಗೆ ಅದು ಟ್ಯಾಲಿ ಮಾಡಿಕೊಂಡು ಆ ನಂತರ ನಾವು ಏನು ಉಳಿದ ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡಿದ ನಂತರ 3 ವರ್ಷಗಳ ನಂತರ ಆ ಲೋನನ್ನು ಕ್ಲೋಸ್ ಮಾಡುವಂಥದ್ದು ಆಕೈತಿ. ಆ ಸಬ್ಸಿಡಿ ಬಂದು ನಾವು 50 ಲಕ್ಷದಾಗ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೇವಂದ್ರೆ ಅದು ಅಸಾಧ್ಯದ ಕೆಲಸ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವಂಗೆ ಇವತ್ತು ನಾವು ಕುರಿಗಳನ್ನು ಖರೀದಿ ಮಾಡಿದ್ದೀವಲ್ಲ, ಏನು ಪೇರೆಂಟ್ ಕುರಿಗಳನ್ನ ನಾವು ಬ್ರೀಡಿಂಗ್ ಪರ್ಪೋಸ್ 12,000 to 15,000 ರೂಪಾಯಿ ನಾವು ಅಗದಿ ಭಾಳ ತಿಳಿದು ನೋಡಿ ನಾವು ನಿಯರ್ ಅಮೀನ್ಗಢ ಇರೋದ್ರಿಂದ ಭಾಳಷ್ಟು ಚೌಕಾಶಿ ಮಾಡಿ ತೊಗೊಂಡ್ರಿಂದ 12,000 to 15,000 ರೂಪಾಯಿ ಪರ್ ಹೆಡ್ ಒಂದು ಕುರಿಗೆ ಬೀಳ್ತೈತೆ ಸರ್. ಅಂದ್ರೆ 500 ಕುರಿ ಪ್ಲಸ್ 25 ಟಗರ್ ಅಂದ್ರೆ ಅದಕ್ಕೇ ಸಾಕಷ್ಟು ದುಡ್ಡು ಹೋಗ್ತದೆ. ಈಗ ನಾವು ಒಂದು 15,000 ಒಂದು 13,000 ಅಂದ್ರೆ ಒಂದು 14,000 ರೇಂಜಿಗೆ ಹಿಡಿದ್ರು 14 70 ಲಕ್ಷ ರೂಪಾಯಿ ಬರೀ ಕುರಿಗೆ ಹೋಗುತ್ತೆ ಸರ್. 70 ಲಕ್ಷ ರೂಪಾಯಿ ಕುರಿಗೆ ಹೋಗುತ್ತೆ. ನಂತರ ಒಂದು 25 ಟಗರ್, ಅವು ಕಡಿಮೆ ಅಂದರೂ 20,000 ಇಲ್ಲೇ ಕುರಿ ಇಲ್ಲ, ಇದು ಯಾವುದು ಟಗರ್ ಇಲ್ಲ ಬ್ರೀಡಿಂಗಿಗೆ. ಮತ್ತು ಅವು 20,000 ರೂಪಾಯಿ ಇಂಟು 25 ಅಂದರೆ
ಅದು ಕೂಡ ಒಂದು 5 ಲಕ್ಷ ರೂಪಾಯಿ ಆದು ಇದು ಒಂದು 70 ಲಕ್ಷ 75 ಲಕ್ಷ ರೂಪಾಯಿ ನಮ್ಗೆ ಕುರಿ ಖರೀದಿಗೆ ಹೋಗ್ಬಿಡುತ್ತೆ. ಟ್ರಾನ್ಸ್ಪೋರ್ಟೇಷನ್ನು ಅವೆಲ್ಲ ಬಿಟ್ಟು ಮತ್ತು ಇನ್ನು ಉಳಿದ 25 ಲಕ್ಷ ರೂಪಾಯಿದಾಗ ನಾವು ಶೆಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಇದು 50 ಲಕ್ಷದಾಗನ ಪ್ರಾಜೆಕ್ಟ್ ಮಾಡ್ತೀವಿ, ಆ ಸಬ್ಸಿಡಿ ರೊಕ್ಕದಾಗನ ಏನೋ ಮಾಡಿಬಿಡ್ತೀವಿ ಅಂತೇಳಿ ಯಾರೂ ಕೂಡ ಹೋಗಬಾರ್ದು. ಮತ್ತು ಕಂಪ್ಲೀಟಾಗಿ 3 ವರ್ಷ ಮಾಡಿದ ನಂತರ ಇದರ ಲಾಭ ಒಂದು ಸತಿ ಅವರಿಗೆ ಬಂತು ಗೊತ್ತಾಯಿತು ಅಂದರೆ ಇದನ್ನು ಮಾಡೋಕೆ ಎಲಿಜಿಬಲ್ ಇದ್ದವು ಪಕ್ಕ ಇದರಿಂದ ಭಾಳ ಬಹುದೊಡ್ಡ ಲಾಭ ಐತಿ, ಇದನ್ನು ಮಾಡ್ಬೋದು ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ಹೇಳಕ್ಕೆ ಇಚ್ಛೆ. ಸರ್, ಇದುವರೆಗೂ ನಮಗೆ NLM ಸ್ಕೀಮ್ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದರೆ. ಸರ್, ನಮಗೊಂದು ಸ್ಮಾಲ್ ಡೌಟ್ ಇದೆ. ಏನಪ್ಪ ಅಂತಂದರೆ ಈ ಸ್ಕೀಮ್ ಈ ಪ್ರೊಸೆಸ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಸರ್? ಸರ್, ಇದು ಸುಮಾರು 6ರಿಂದ ಒಂದು 8 ತಿಂಗಳವರೆಗೂ ಸ್ಕೀಮ್ ಕ್ಲಿಯರ್ ಆಗೋಕ್ಕೆ ಟೈಮ್ ಬೇಕು. ಡಿಪೆಂಡ್ ಅಪಾನ್ ಅಪ್ಲಿಕೇಶನ್ ಮೇಲೆ ಸರ್. ಇವಾಗ ಅಪ್ಲಿಕೇಶನ್ ಸಾಕಷ್ಟು ದೇಶದ ಎಲ್ಲ ಮೂಲಗಳಿಂದ ಸಾಕಷ್ಟು ಅಪ್ಲಿಕೇಶನ್ ಬರತ್ತವು. ಈ ಅಪ್ಲಿಕೇಶನ್ ಅಲ್ಲಿ ನೋಡಿ ಅದನ್ನು ಕ್ಲಿಯರ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯತೈತಿ. ಮೊದಲೆಲ್ಲ ಅಪ್ಲಿಕೇಶನ್ ಭಾಳ ಕಡಿಮೆ ಇದ್ದು ಆಗ ಮಾಹಿತಿ ಕೊರತೆ ಇತ್ತು ಅವಾಗ ನಮ್ದು ಹಾಗಾಗಿ 1 ವರ್ಷ ಹೋಯಿತು. ನನಗೆ ರಿಮಾರ್ಕ್ಸ್ ಬಂದಿದ್ದು ಎಲ್ಲಿ ಬಂದಿರ್ತೈತಿ ಹೇಗೆ ನೋಡ್ಬೇಕು ಅನ್ನೋದಕ್ಕನ ನಮ್ಗೊಂದು 6 ತಿಂಗಳು ಟೈಮ್ ಹೋಯಿತು. ತಮ್ಮೆಲ್ಲ ರೈತ ಬಾಂಧವ್ರಿಗೆ ಹೇಳ್ತೀನಿ, ಇದು ರಿಮಾರ್ಕ್ಸನ್ನು ಭಾಳ ಈಸಿಯಾಗಿ ನೋಡಿ ನೀವು ಅವತ್ತಿಂದ ಅವತ್ತು ಅಪ್ಲೋಡ್ ಮಾಡಿದರೆ ಭಾಳ ಕ್ವಿಕ್ಕಾಗಿ ಇದು ಪ್ರೊಸೆಸ್ ಆಕೈತಿ. ಅದನ್ನು ಎಲ್ಲಿ ನೋಡ್ಬೇಕಂದ್ರೆ ತಾವು ಬ್ಯಾಂಕ್ ಒಳಗೆ ಹೋಗಿ ಬ್ಯಾಂಕ್ನಾಗ ನಮ್ಮ NLM ಸ್ಕೀಮ್ನಾಗ ಅದು ಓಪನ್ ಮಾಡಿದ ತಕ್ಷಣ ನಮ್ದು ಹಿಸ್ಟ್ರಿ ಕಾಲಮ್ ಅಂತ ಇರ್ತೈತಿ. ಹಿಸ್ಟ್ರಿ ಕಾಲಮ್ನಾಗ ಹೋಗ್ಬಿಟ್ರೆ ನಮ್ದು ರಿಮಾರ್ಕ್ಸ್ ಇರ್ತೈತಿ. ಯಾವ ಕಾರಣಕ್ಕೆ ನಮ್ದು ಹೊಳ್ಳಿ ಹಾಕ್ಯಾರ ಅದನ್ನು ಸರಿ ಮಾಡಿ ನಾವು ಅವತ್ತಿಂದ ಅವತ್ತನ್ನು ನಾವು ಅಪ್ಲೋಡ್ ಮಾಡ್ಬೋದು. ಅವು ರಿಮಾರ್ಕ್ಸ್ನು ಅವೇನು ದೊಡ್ಡ ನಮ್ಮ ಕಡೆ ಇಲ್ಲದೇ ಇರೋದನ್ನು ಏನೂ ಕೇಳಿರೋದಿಲ್ಲ. ಇರುವಂಥದ್ದನ್ನು ಅವು ತಪ್ಪಾಗಿರ್ತಾವೆ. ಹಾಕಬೇಕಾದ್ರೆ ಯಾವುದೋ ಒಂದು RTC ಉತ್ತಾರ ಕ್ಲಿಯರಾಗಿ ಅಪ್ಲೋಡ್ ಆಗಿರೋದಿಲ್ಲ, ಸರ್ವೆ ನಂಬರು ಅಥವಾ ನಾವು ಕ್ಲಿಯಾರಿಟಿ ಇರುವಂಥ ಉತ್ತಾರನ ಅವತ್ತು ಅಪ್ಲೋಡ್ ಮಾಡಿರೋದಿಲ್ಲ. ಅವತ್ತಿನ ದಿವಸ ಒಂದು ಕ್ಲಿಯಾರಿಟಿ ಉತ್ತಾರನ ಅಪ್ಲೋಡ್ ಮಾಡಿಬಿಟ್ರೆ ನಮ್ದು ಅವತ್ತು ಕ್ಲಿಯರ್ ಆಗಿಬಿಡ್ತೈತಿ. ನನಗೆ ಇದು ಗೊತ್ತಾಗೋಕೆ 6 ತಿಂಗಳು ಟೈಮ್ ತೊಗೊಂಡಿದ್ದೆ ಸರ್. ಈ ಹಿಸ್ಟ್ರಿ ರಿಮಾರ್ಕ್ಸ್ ಎಲ್ಲಿ ಬರ್ತೈತಿ, ಅದನ್ನು ಎಲ್ಲಿ ನೋಡಬೇಕು, ನಂದು ಏನು ತಪ್ಪಾಗೈತಿ ಅಂತ ನನ್ನ ತಪ್ಪು ನನಗೆ ಗೊತ್ತಾಗೋಕೆ 6 ತಿಂಗಳು ಟೈಮ್ ತೊಗೊಂಡೈತಿ. ಇವಾಗೆಲ್ಲ ಅದು ಹಾಗೆಲ್ಲ ಆಗೋದಿಲ್ಲ. ತಮಗೆಲ್ಲ ರಿಮಾರ್ಕ್ಸ್ ಎಲ್ಲಿ ಬರ್ತೈತೆ ಅಂತ ಈಗ ಸಾಕಷ್ಟು ಜನಕ್ಕೆ ಗೊತ್ತೂ ಐತಿ. ಗೊತ್ತಿಲ್ಲದೆ ಇರೋರು ಬ್ಯಾಂಕಿಗೆ ಹೋಗ್ರಿ, ಹಿಸ್ಟ್ರಿ ಕಾಲಮ್ನಾಗ ರಿಮಾರ್ಕ್ಸನ್ನು ತೆಗೆದು ನೋಡಿರಿ. ಅಲ್ಲಿ ಏನು ರಿಮಾರ್ಕ್ಸ್ ಐತಿ ಅದನ್ನು ಅವತ್ತಿಂದ ಅವತ್ತು ಸರಿ ಮಾಡಿ, ಅವತ್ತಾಗದೇ ಇದ್ದರೂ ಮಾರನೇ ದಿವಸ ಅದನ್ನು ಸರಿ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಮಾಡಿರಿ. ಆದಷ್ಟು ಬೇಗ ಅಪ್ಲಿಕೇಶನ್ ಡಿಪೆಂಡ್ ಅಪಾನ್ ಅಪ್ಲಿಕೇಶನ್ ಮೇಲೆ 6ರಿಂದ 8 ತಿಂಗಳಂತೂ ಆಗೇ ಆಗುತ್ತೆ. ಅಷ್ಟರೊಳಗಡೆ ಯಾರ್ದು ಸ್ಯಾಂಕ್ಷನ್ ಆಗೋದೇ ಇಲ್ಲ. ಒಂದು 6ರಿಂದ 8 ತಿಂಗಳು, ಸುಮಾರು ಒಂದು 10 ತಿಂಗಳ ಮಟ್ಟನೂ ಹೋಗ್ಬೋದು ಮೇ ಬಿ.